ಒಂದು ವರ್ಷದಿಂದ ಕಾಯ್ತಾ ಇದ್ದಿದ್ದು ಇದಕ್ಕೋಸ್ಕರ, ಈ ಹಬ್ಬ ದಿನಕ್ಕೋಸ್ಕರ ಡೆವಿಲ್ ಸಿನಿಮಾ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಫಸ್ಟ್ ಆಫ್ ಆಲ್ ಖುಷಿ ಆಗ್ತಾಯಿದೆ, ಯಾಕಂದರೆ ನಮ್ಮ ಬಾಸ್ ಈಸ್ ಮಾಸ್ ಅನ್ನೋ ಥರ ನಾಳೆ ಬಾಸ್ ಎಂಟ್ರಿ ಆಗ್ತಾಯಿದ್ದಾರೆ ಬೆಳಿಗ್ಗೆ 6:30. ಇದು ಸುಮ್ಮನೆ ನಾವು ಹೇಳ್ತೀವಲ್ವಾ, ಈ ಕ್ರೇಜ್ಗೋಸ್ಕರನೇ ನಾವು ಇಷ್ಟು ದಿವಸ ಕಾಯ್ತಾ ಇದ್ದಿದ್ದು. ಬಾಸ್ ಇಲ್ಲ ಅನ್ನೋ ಕೊರಗು ಎಷ್ಟಿದೆಯೋ ಹಾಗೆ ನಾವು ಅವರಿಲ್ಲ ಅನ್ನೋದು ಎಷ್ಟು ಕೊರಗಿದೆ ಅಂದರೆ ನಮಗೆ ಹೇಳೋಕ್ಕಾಗ್ತಿಲ್ಲ. ಸೊ ಅಂಥ ಕೊರಗಲ್ಲೂ ಸಹ ನಾವು ನಮ್ಮ ಒಂದು ವಿಜಯಲಕ್ಷ್ಮಿ ಅತ್ತಿಗೆ ಏನಿದ್ದಾರೆ ಅವರೊಂದು ಧೈರ್ಯದಿಂದ ಇವತ್ತು ನಾವು ಈ ಒಂದು ಡೆವಿಲ್ ಚಿತ್ರ ಅನ್ನುವಂಥದ್ದನ್ನು ನಾವು ಎಲ್ಲ ಜನತೆಗೂ ಅರ್ಪಿಸ್ತಾಯಿದ್ವಿ. ಜೊತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲೇ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ವಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾಳೆ ಡೆವಿಲ್ ರಿಲೀಸ್ ಆಗ್ತಾಯಿದೆ. ಸೊ ತುಂಬ ಖುಷಿ ಆಗುತ್ತೆ. ಸರ್, ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸಿನಿಮಾ ಬಗ್ಗೆ? ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಬಾಸ್ ಈಸ್ ಮಾಸ್ ಅಂತ ಆವಾಗಲೇ ಹೇಳಿದೆ ನಾನು. ಆವಾಗಲೇ ಅದರಲ್ಲೇ ಹೇಳ್ಬಿಟ್ಟಿದ್ದಾರೆ, ಚಿನ್ನ ಬರ್ತಾ ಇದ್ದೀನಿ ಅನ್ನೋ ಒಂದು ಡೈಲಾಗ್ ಹೇಳಿದ್ರು. ಆ ಡೈಲಾಗೇ ಸಾಕು ನಮಗೆ. ಕಟ್ಟಾಕಿ ಅಂತ, ತಾಕತ್ತಿದ್ರೆ ಕಟ್ಟಾಕೋದು. ಸರ್ ಇಲ್ಲಿ ನಾನು ಇನ್ನೊಂದು ಹೇಳೋದೇನೆಂದರೆ, ಇವಾಗ ಫಿಲಮ್ ಇಂಡಸ್ಟ್ರಿಯಾಗಿ ಇವರಿಂದ ಎಷ್ಟು ಜನ ಬೆಳೆದಿದ್ದಾರೆ, ಇವಾಗ ಯಾರು ಮುಂದೆ ಬರ್ತಾ ಇಲ್ಲ. ನಮ್ಗೆ ಹೇಳೋದೇನೆಂದರೆ, ಎಷ್ಟು ಜನ ಬೆಳೆದಿದ್ದಾರೋ ಇವಾಗ ಅವರು ಒಂಚೂರು ಮುಂದೆ ಬಂದು ಬಾಸ್ ಸಪೋರ್ಟ್ ಮಾಡಬೇಕು. ಬಾಸ್ ನಿಂತಿರೋದು ಒಬ್ಬರೇ, ಧನ್ವೀರಣ್ಣ. ಇವಾಗ ಧನ್ವೀರಣ್ಣಗೆ ಇವಾಗ ಇವ್ರಿಗೆ ಏನು ಮಾಡ್ತೀವೋ ಧನ್ವೀರಣ್ಣಗೆ ಡಬಲ್ ಮಾಡ್ತೀವಿ. ಆ ಥರ ದಿ ಬಾಸ್ ಕ್ರೇಜ್ ಅಂದರೆ ಡಬಲ್ ಕ್ರೇಜ್. ಬಾಸ್ ಒಳಗಡೆ ಇಲ್ಲದೆ ಇರ್ಬೋದು, ಆಚೆ ಒಳಗಡೆ ಇದ್ದಾರೆ. ಅದ್ರ ಮನಸ್ಸಲ್ಲಿ ನೋವಿದೆ, ಆದರೂ ಏನು ಮಾಡೋದು ಒಂಥರ ದುಃಖನೇ ಅಷ್ಟೇ. ಎಲ್ಲರೂ ಪರ್ಸನಲ್ ವಿಚಾರದಲ್ಲಿ ಏನೇ ಆಗಿರಬಹುದು, ಬಟ್ ಕಲಾವಿದರಾಗಿ ಯಾವ ಕಲಾವಿದ ಬರ್ತಾ ಇಲ್ಲ ಸರ್. ಯಾರು ತಪ್ಪು ಮಾಡಿಲ್ಲ ಅಂತ ಏನಿಲ್ಲ ಸರ್, ಎಲ್ಲರೂ ತಪ್ಪು ಮಾಡಿದ್ದಾರೆ. ಇವ್ರದ್ದೇನೋ ಹೊರಗಡೆ ಬಂದಿದೆ, ಇನ್ನು ಹೊರಗಡೆ ಬರ್ದಿರೋರು ಎಷ್ಟು ಜನ ಇದ್ದಾರೆ ಅದೆಲ್ಲ ನೋಡ್ಬೇಕು ಸರ್ ಅಷ್ಟೇ. ಎಲ್ಲ ಅವಶ್ಯಕತೆಗೆ ಯೂಸ್ ಇರ್ತಕ್ಕಂಥವ್ರೆ. ಆದರೆ ಇವತ್ತು ಅವಶ್ಯಕತೆಗೆ ಯಾರೇ ಯೂಸ್ ಮಾಡ್ಕೊಳ್ಳಿ, ಆದರೆ ನಾವು ಫ್ಯಾನ್ಸ್ ಏನಿದ್ದೀವಿ ದರ್ಶನ್ ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದರೆ ಅವರು ಬಡವ್ರಿಗೆ ಅನ್ನ ಹಾಕ್ಬೇಕನ್ನೋ ಒಂದು ಪದ ಇದೆಯಲ್ಲ, ಆ ಒಂದು ಇದಕ್ಕೇ ನಾವು ಫಿದಾ ಆಗಿರುವಂಥದ್ದು. ಸೊ ದರ್ಶನ್ ಅಂದರೆ ಸುಮ್ಮನೆ ಅಲ್ಲ, ಆ ಹೆಸರಿಗೆ ಬಾಸ್ ಅಂತ ಏನಂತೀವಿ ನಾವು, ಡಿ ಬಾಸ್ ಇದೆ ಅಂದ್ಬಿಟ್ಟು ನಾವು ಇದು ಮಾಡೋದಲ್ಲ. ಮೆಜೆಸ್ಟಿಕ್ಕಿಂದ ಡೇ ಒನ್ನಿಂದ ಹೆಂಗಿದೆ ಅಂದರೆ, ಇದೇ ಥಿಯೇಟ್ರಲ್ಲೇ ನಾವು ಜರ್ನಲ್ಲೇ ಇರೋದು. ಇದೇ ಥಿಯೇಟ್ರಲ್ಲೇ ಯಾವುದೇ ಫಿಲಮ್ ರಿಲೀಸ್ ಆದರೂ ಬ್ಯಾನರ್ನ ಒಳ್ಳೆ ಪಲ್ಲಕ್ಕಿ ಥರ ಮಾಡ್ತೀವಿ ಅವ್ರನ್ನ. ಆ ಥರ ಒಂದು ಕ್ರೇಜ್ ನಮಗೆ ಚಿಕ್ಕ ವಯಸ್ಸಿಂದ ಮಾಡಿರೋದು ಅಷ್ಟೇ. ಓಕೆ ಸರ್, ಬಾಸ್ ಅಭಿಮಾನಿಗಳ ಅಂದರೆ ದರ್ಶನ್ ಅವರ ಅಭಿಮಾನಿಗಳಾಗಿ 1 ತಿಂಗಳು 1 ವರ್ಷ ಆಚರಿಸ್ಬೇಕು ಅಂತ ಇದ್ದಾರೆ. ಬಟ್ ನೆಕ್ಸ್ಟ್ ವೀಕೇ ಇನ್ನೆರಡು ಸಿನಿಮಾಗಳು ಬರ್ತಾ ಇದ್ದಾವೆ. ಆ ಸಿನಿಮಾಗಳು ಕಾಂಪಿಟೇಟ್ ಆಗುತ್ತೆ ಅನ್ನೋದು ಒಂದು ಮಾತು ನಡೀತಾ ಇದೆ. ಇದ್ರ ಬಗ್ಗೆ ಏನು ಹೇಳಿ ಸರ್? ಇದ್ರ ಬಗ್ಗೆ ಅಂತೇನಿಲ್ಲ. ಇವಾಗ ಏನಂದರೆ, ಇವಾಗ ಸುದೀಪ್ ಅಣ್ಣವರು ಇವರು ದರ್ಶನ್ ಬಗ್ಗೆ ಕುಚಿಕು ಗೆಳೆಯರೆ, ಅವ್ರ ಫಿಲಮು ಇವ್ರದ್ದು ಹೆಂಗೆ ನೋಡ್ತೀವಿ ಅವ್ರದ್ದು ಹಂಗೆ ನೋಡ್ತೀವಿ. ಸಪೋರ್ಟ್ ಇದ್ದೇ ಇರುತ್ತೆ ಸರ್, ಅದೇನೇ ಬೇರೆದೇನಿಲ್ಲ, ಸಪೋರ್ಟ್ ಇದ್ದೇ ಇರುತ್ತೆ. ಸರ್ ನಾನು ಹೇಳೋದಾದರೆ, ಸರ್ ದರ್ಶನ್ಸ್ ಫಿಲಮ್ ಅನ್ನೋದು ಒಂದು ಕ್ರೇಜು, ಸುದೀಪ್ ಸರ್ ಅನ್ನೋದು ಕ್ರೇಜ್ ಅಂತಂದಲ್ಲ, ಅದು ಅವ್ರವ್ರ ಕ್ರೇಜ್ ಇದ್ದೇ ಇರುತ್ತೆ. ಎಲ್ಲರೂ ಒಂದೇ ಸರ್, ಅದು ಫಿಲಮ್ ಆ್ಯಕ್ಟ್ರ್ಗಳ ಒಂದೇ, ಅದರಲ್ಲೇನಿದೆ. ನಾವು ಸುದೀಪ್ ಅಣ್ಣನೂ ಪ್ರೀತಿಸ್ತೀವಿ, ದರ್ಶನ್ ಅಣ್ಣನೂ ಪ್ರೀತಿಸ್ತೀವಿ, ಅಂಬರೀಷ್ ಅಣ್ಣನು, ಎಲ್ಲ ಥರ ಎಲ್ಲ ಅಭಿಮಾನಿಗಳನ್ನು ಪ್ರೀತಿಸ್ಬೇಕು. ಕಲಾವಿದ್ರ ಮೇಲೆ ಒಂದೇನಲ್ಲ ಸರ್, ಅಷ್ಟೇ. ಒಂದೇ ನಮ್ಗೊಂದು ಸ್ವಲ್ಪ ದರ್ಶನ್ ಸರ್ ಅನ್ನೋದು ಒಂದು ಕ್ರೇಜ್ ಅಷ್ಟೇ, ಇನ್ನೇ. ಓಕೆ ಸರ್, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಸುದೀಪ್ ಅವರು ಮತ್ತು ದರ್ಶನ್ ಅವರು ನಮ್ಮ ಕುಚಿಕು ಅಂತ. ಒಂದು ಪೋಸ್ಟರು, ಒಂದು ಫೋಟೋ ಹೊರಗಡೆ ಬರುತ್ತೆ, ಅವರು ಫ್ಲೈಟಲ್ಲಿ ಡೆವಿಲ್ ಪೋಸ್ಟರ್ ನೋಡ್ತಾ ಇದ್ದು. ಅದನ್ನ ನೋಡಿದಾಗ ಹೇಗೆ ಅನಿಸ್ತು ಸರ್? ನಿಮ್ಮ ತಲೆ ಒಳಗೆ ನೋಡಿದ್ವಿ ಸರ್, ನೋಡಿದ್ವಿ ನಾವು. ಅದು ಡೆವಿಲ್ ಫೋಟೋನ ಇದು ನೋಡ್ತಾ ಇದ್ರು. ಅದು ನಿಜನ ಸುಳ್ಳ ನಮ್ಗೆ ಗೊತ್ತಿಲ್ಲ, ಆದರೂ ಆ ಥರ ಇದ್ದರೆ ಸರ್ ನಾವು ಅದೇ ಯಾವಾಗಿಂದ ಹೇಳ್ತಾ ಇಲ್ವಾ, ಕುಚಿಗೂ ಗೆಳೆಯ ಅಂದಮೇಲೆ ನಾವು ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಕಿಚ್ಚ ಬಾಸ್ಗೂ ನಾವು ಹೆಂಗಿದ್ದೀವಿ ಅವ್ರಿಗೂ ಸಪೋರ್ಟ್. ಇಲ್ಲಿ ಯಾರೋ ವೈರಿಗಳೇನಿಲ್ಲ ಸರ್, ಎಲ್ಲ ಹೆಂಗಿದ್ದೀವಿ ಎಲ್ಲರೂ ಒಂದೇ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಪ್ಪು ಬಾಸ್ ಹೇಳಿರೋದು ಒಂದೇ, ಎಲ್ಲ ಇಂಡಸ್ಟ್ರಿಲಿ ಎಲ್ಲ ಒಂದೇ, ಆ ಥರ ಎಲ್ಲ ಒಂದೇ ಆಗಿದೆ ಸರ್. ಓಕೆ ಸರ್, ಡೆವಿಲ್ ಯಾವ ಮಟ್ಟಕ್ಕೆ ರೀಚ್ ಆಗ್ಬೋದು? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ 100 ಕೋಟಿ ಆಯಿತು, 200 ಕೋಟಿ ಆಯಿತು, ಒಂದು ಲೆಕ್ಕಾಚಾರ ಅಂತ ಬಂದಾಗ ನಿಮ್ಮ ಅಭಿಮಾನಿಗಳಾಗಿ ಯಾವ ಮಟ್ಟಕ್ಕೆ ರೀಚ್ ಆಗುತ್ತೆ ಸರ್? 100 ಕೋಟಿ 1000 ಕೋಟಿ ಅದೆಲ್ಲ ದೊಡ್ಡದಲ್ಲ ಸರ್, ಮ್ಯಾಟ್ರೇ ಅಲ್ಲ. ಬಟ್ ಅದರಿಂದ ಎಷ್ಟು ಜನ ಬದುಕ್ತಾರೆ ಅನ್ನೋದಿದೆಯಲ್ಲ, ಅದು ಮ್ಯಾಟ್ರ್ ಸರ್. ಯಾಕಂದರೆ ಈಗ ನಾವು 100 ಕೋಟಿ ಬಜೆಟ್ ಬಂತು, ಒಂದು ಫಿಲಮ್ ರಿಲೀಸ್ ಆಯಿತು, ಅದೆಲ್ಲ ಓಕೆ. ಬಟ್ ಪ್ರೊಡ್ಯೂಸರ್ಗೆ ಏನು ಸಿಗುತ್ತೆ ಅದನ್ನು ನೋಡಬೇಕಲ್ವ ನಾವು. ಯಾಕೆ ಪ್ರೊಡ್ಯೂಸರ್ ಸಾಲ ಸೂಲ ತಂದಿರ್ತಾರೋ ಅಥವಾ ಮಗದೊಂದು ತಂದಿರ್ತಾರೆ. ಬಟ್ ಅದ್ರ ಮಧ್ಯೆನೇ ನಾವು ಇಲ್ಲಿ ಎಲ್ಲ ಥಿಯೇಟ್ರ್ ಬಾಡಿಗೆ ಮತ್ತೊಂದು ಎಲ್ಲ ಥರ ಇರುತ್ತೆ. ಅದ್ರ ಜೊತೆಗೆ ಸೊ ನಾವು ಎಲ್ಲವನ್ನ ಕೌಂಟ್ ಮಾಡಬೇಕಾಗ್ತದೆ. ಸೊ 100 ಕೋಟಿ ಮಾಡೋದು ದೊಡ್ಡದಲ್ಲ, ಬಟ್ ಅದರಿಂದ ಎಷ್ಟು ಜನ ಬದುಕ್ತಾರೆ ಅನ್ನೋದಿದೆಯಲ್ಲ, ಅದು ಮೇನ್. ಓಕೆ, ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಹೇಳಕ್ಕೆ ನಾಳೆ ಓಪನ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಸರ್? ನಾಳೆ ದ ಡೆವಿಲ್ ದರ್ಶನ್ ಸರ್ದು ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ನ ವೀಕ್ಷಣೆ ಮಾಡಿ. ಯಾಕಂದರೆ ಬಾಸ್ ಇಲ್ದಿರೋವಾಗ ಫ್ಯಾನ್ಸ್ಗಳೇ ನಾವೇ ಕ್ರೇಜಾಗಿ ಒಂದು ಸಪೋರ್ಟ್ ಮಾಡ್ತಾಯಿದ್ದೀವಿ. ಈ ಕ್ರೇಜ್ ಯಾವತ್ತೂ ಮಿಸ್ ಆಗಲ್ಲ ಸರ್. ದರ್ಶನ್ ಸರು ಇವತ್ತೆಲ್ಲ ನಾಳೆ ಆಚೆ ಬಂದೇ ಬರ್ತಾರೆ. ಬಟ್ ಅವ್ರು ಏನೇ ಆಗಿರಲಿ ಎಂಥದೇ ಇರಲಿ, ಆ ಬಾಸ್ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ನಾವು ಖುಷಿ ಪಡ್ತೀವಿ. ಒಂದು ಪ್ರಶ್ನೆ ಕೇಳಲೇಬೇಕು ನಾನು.
ನೀವೆಲ್ಲ ಈಗ ರೆಡಿ ಮಾಡ್ಕೋತಿದ್ದೀರಾ, ಪ್ರಿಪೇರ್ ಮಾಡ್ಕೋತಾ ನಮ್ಮ ಹಬ್ಬನ ಆಚರಿಸ್ಬೇಕು ಅಂತ ರೆಡಿ ಆಗಿದ್ದಾರೆ. ಒಂದು ಕಡೆ ಇನ್ನೊಂದು ಗುಂಪಿದೆ ಸರ್, ಕಿಡಿಗೇಡಿಗಳು ಅಂತ. ಅವ್ರು ಕಮೆಂಟ್ ಮಾಡಲಿಕ್ಕೆ ಅಂತಲೇ ರೆಡಿ ಆಗ್ತಿದ್ದಾರೆ. ಸಿನಿಮಾ ನೋಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ, ಅದು ಸಿನಿಮಾ ಕತೆಗೆ ಬಿಟ್ಟಿದ್ದು. ಚೆನ್ನಾಗಿಲ್ಲ ಅಂತಲೇ ಮಾಡೋಕ್ಕೆ ಕಮೆಂಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಿಡಿಗೇಡಿಗಳಿಗೆ ಏನು ಹೇಳಿ ಸರ್? ಅಂಥವ್ರು ನಮ್ಮ ಭಾಷೆ ಹೇಳ್ಬಿಟ್ಟಿದ್ದಾರಲ್ಲ, ಸ್ನಾನ ಮಾಡ್ಬೇಕಾದ್ರೆ ಎಷ್ಟೋ ಕೂದಲು ಉದ್ರೋಗುತ್ತೆ, ಇದೂ ಹಂಗೆ ಅಂತ ನಾವು ಕಮೆಂಟ್ಸ್ ಹಾಕಲ್ಲ ಸರ್. ಅಷ್ಟೇ ಏನಂದರೆ ನಾವು ಕೇಳ್ಕೊಳ್ಳೋದು ನಮ್ಮ ಭಾಷೆ ಸ್ವಲ್ಪ ಬೇಗ ಆಚೆ ಬರಲಿ, ಅದೊಂದು ಅಷ್ಟೇ.